ಖಂಡಿತವಾಗ್ಲೂ ನಾವು ಸಾಯೋರ್ಗಿರುತ್ತೆ. ಅದಕ್ಕೆ ಅಣ್ಣ ಸಂತು ಪಂತು ಅಂತ ಒಂದು $1 ಕೊಟ್ಟವ್ರೆ. ನನ್ನ ಎದೆ ಮೇಲೆ ಯಾವಾಗಲೂ ಇರುತ್ತದು, ನನ್ನ ಉಸಿರಿರೋವರೆಗೂ ಇರುತ್ತೆ. ನಮ್ಮ ಅಣ್ಣನ ಸ್ನೇಹ ಅದು ಅತಿ ಮಧುರ. ಆಮೇಲೆ ತುಕಾಲಿ ಯಾವಾಗೂ ಹೇಳೋರು, ಅಣ್ಣ ನಾನು ಒಂಟಿ, ನನ್ನ ಜೀವನದಲ್ಲಿ ಬಲೆ ಸೋತಿದ್ದೀನಿ, ನೊಂದಿದ್ದೀನಿ ಅಂತ. ಕನಸಲ್ಲಿ ಕೂಡ ತಿಳ್ಕೊಬೇಡ, ಅದು ಕನಸಾಗ ಕೂಡ ಬರ್ಬೇಕು ನಾನೇ. ಯಾರು ಇಲ್ಲ ಅಂದಿದ ತಕ್ಷಣ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀನಿ, ಆಯ್ತಾ? ಅದು ಹಂಗೆ ಬಂದಂಗೆ ಹೋಗ್ಬೇಡ ಕಣ, ಕನ್ಸಲು ಕಟ್ಟಾಕ್ಬಿಡ್ತೀನಿ ನಾನು. ಏನು ಹೇಳ್ತೀನಿ ಅಂದರೆ, ಎಂಥದೇ ಸಂದರ್ಭ ಬರಲಿ ಬೆನ್ನೆಲುಬಾಗಿ ನಿಂತ್ಕೊತೀನಿ, ಅರ್ಥ ಆಯ್ತಾ? ನಾನು ಇದ್ದೀನಿ ಅಂದ್ಕೋ. ನೀನು ಈ ಮಾಡೋ ಈವೆಂಟ್ಸ್ಗೆ ಒಳ್ಳೇದೊಂದು ಹೆಸರು ಕೊಡೋಣ. ಹೊಸದಾಗಿ ಸ್ಟಾರ್ಟ್ ಮಾಡೋ ಫಸ್ಟ್ ಫಂಕ್ಷನ್ನು ನನ್ನ ಕಡೆ ನಿಂಕನೆ ಏರ್ಪಾಟು ರೇಸಿಂದ ಸ್ಟಾರ್ಟ್ ಮಾಡೋಣ, ಏನಣ್ಣ? ಖಂಡಿತಣ್ಣ. ಇದು ಪ್ರತಿದಿನ ಅವ್ರದ್ದೇ ಅದು ಒಳ್ಳೆ ಹೆಸರು ನಾನೇ ಸೆಲೆಕ್ಟ್ ಮಾಡಿ ಅವರು ನಾವು ಡಿಸ್ಕಸ್ ಮಾಡಿ ಈವೆಂಟ್ಸು ಅದರಲ್ಲಿ ತುಕಾಲಿ ಅನ್ನೋ ಪದಾನು ಸೇರಿಸ್ಬೇಕು, ಅವ್ರ ಫೇವ್ರೇಟು. ಆಮೇಲೆ ನಾನು ಆಸೆ ಪಡೋದು ಒಂದೇ, ನಮ್ಮ ಅಣ್ಣನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಒಂದೇ ನಗು ಅಷ್ಟೇ. ನಿನ್ಗೆ ಎಂಥ ಪರಿಸ್ಥಿತಿ ಆಗಿರಲಿ, ಯಾವುದೇ ಸಿಚುವೇಶನ್ ಆಗಿರಲಿ, ಟೆನ್ಷನ್ ಆಗಿರಲಿ, ಒಂದು ಸರಿ ನಕ್ಕು ಬಿಡು, ಖುಷಿಯಾಗಿರು, ಆರೋಗ್ಯದಿಂದಿರು. ನಿನ್ನ ಗೆಲುವೆ ನನ್ನ ಗೆಲುವು, ಪ್ರತಿ ಕ್ಷಣನೂ ನೀನು ಗೆಲ್ತಾ ಇರಬೇಕು. ಇದು ಯಾವುದೋ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ನಾನು ಮಾತಾಡ್ತಾ ಇಲ್ಲ. ಪ್ರತಿ ಕ್ಷಣನೂ ನಿನ್ಗೆ ಯಾವುದೇ ರೀತಿ ಅಡೆಚಣೆಗಳು ಬರ್ದೇನೆ ನಿನ್ನ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ, ಆ ಭಗವಂತನ ನಾನು ಕೇಳ್ಕೊಳ್ಳೋದು. ಅಲ್ಲಿದ್ದಾಗ ಹೇಳಿದ್ದೆ ಒಂದು ದೇವಸ್ಥಾನ, ನಿಮ್ಮ ಊರಲ್ಲಿ ದೇವಸ್ಥಾನ ದೇವರು ಇದು ಅಂತ ಬರ್ತೀನಿ, ಹೋಗೋಣ. ಖಂಡಿತ ನಮ್ಮೂರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಣ್ಣನ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಒಂದು ಪೂಜೆ ಮಾಡಿಸ್ಬೇಕು. ಖಂಡಿತವಾಗ್ಲೂ ಅರಸಿಕಟ್ಟೆ ಅಮ್ಮನಲ್ಲಿ ನಾನೊಂದು ಅರ್ಕೆ ಹೊತ್ಕೊಂಡಿದ್ದೆ, ಅದು ಈಡೇರಿದೆ. ಹಂಗಾಗಿ ಈಡೇರಿದ ಜೊತೆಗೆ ಅರಸಿಕಟ್ಟೆ ಅಮ್ಮ ತಥಾಸ್ತು ಅಂತ ಇಂಥ ಚಿನ್ನದಂಥ ಸ್ನೇಹ ಕೊಟ್ಟಿದ್ದಾರೆ. ಈ ಸ್ನೇಹನ ನಾನು ಯಾವತ್ತೂ ಮರೆಯಲ್ಲ. ಜೋಪಾನವಾಗಿ ಮರಿಯ ಇರಲಿ, ಅದೆಲ್ಲ ಇಲ್ಲಿ ಯಾಕೆ ಸುಮ್ಕಿರೋ ಹೊತ್ತಿಗೆ. ಖಂಡಿತವಾಗ್ಲೂ ಭಾರಿ ಖುಷಿಯಾಗುತ್ತೆ.